ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಅಮ್ಮ, ದೋಬಿ ಬಟ್ಟೆ ಬಂದಿದೆ. ಹಾ ಲಕ್ಷ್ಮಿ, ಬಂದೆ. ಅಬ್ಬಬ್ಬಾ, ಏನೇ ಇದು? ಇಷ್ಟು ದೊಡ್ಡ ಓಲೆ ಚುಮ್ಕಿ, ನೆಕ್ಲೆಸ್ಸು, ಲಾಂಗ್ ಚೈನು, ಆಹಾ ಬಳೆಗಳು. ಏನಮ್ಮ ಸುಂದ್ರಿ, ಲಾಟ್ರಿ ಗಿಟ್ರಿ ಹೊಡಿತಾ ಏನ್ ಕತೆ? ಅಯ್ಯೋ, ಈ ಕೊರೋನಾದಲ್ಲಿ ದುಡಿಮೆ ಎಲ್ಲಿಂದ ಬಂತವ? ಇದೆಲ್ಲ ಉದಯ ಟಿವಿ ಅವ್ರು ಕೊಟ್ಟಿರೋ ಉಡುಗೊರೆ. ಏನು, ಇದನ್ನೆಲ್ಲ ಉದಯ ಟಿವಿ ಅವ್ರು ಕೊಡ್ತಿರೋದಾ? ಹೂ ಕಂಡ್ರವ, ಉದಯ ಟಿವಿಯಲ್ಲಿ ಉಡುಗೊರೆ ಉತ್ಸವ ಅಂತ ಬಂದಿದೆ, ನೋಡಿಲ್ವಾ ನೀವು? ಓ, ಗೊತ್ತಾಯ್ತು. ಏನು ಅಕ್ಕ, 4 ವಾರ ಉದಯ ಟಿವಿಯಲ್ಲಿ ಉಡುಗೊರೆಗಳ ಉತ್ಸವ ಮಾಡ್ತಿದ್ದಾರೆ. ₹1,00,00,000 ಬಹುಮಾನನು ಕೊಡ್ತಿದ್ದಾರೆ. ಮನೆಗ್ ಮನರಂಜನೆ ಜೊತೆ ಒಡವೆ ಮತ್ತು ಹಣನು ಕೊಡ್ತಿದ್ದಾರೆ. ಖುಷಿ, ಉಡುಗೊರೆ ಪಡೆಯೋದಿಕ್ಕೆ ನಾವೇನ್ ಮಾಡ್ಬೇಕೆ? ಸಿಂಪಲ್ ಅಕ್ಕ, ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಿರೋ ಸಂಜೆ ಬರ್ತಾ ಇರೋ ಎಲ್ಲಾ ಸೀರಿಯಲ್ನು ನೋಡ್ಬೇಕು. ಅದ್ರ ಜೊತೆ ಅವ್ರು ಕೇಳೋ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡ್ಬೇಕು, ಅಷ್ಟೇ. ಇಷ್ಟೇನಾ? ಇನ್ನೇನೂ ಇಲ್ವಾ? ಅಲ್ಲ ಕಣೆ, ಬಂಗಾರದ ಒಡವೆ ಕ್ಯಾಶ್ ಪ್ರೈಸ್ ತಗೊಳ್ಳೋದಕ್ಕೆ ಇಷ್ಟೊಂದು ಸುಲಭನಾ? ಹ್ಞೂ ಅಕ್ಕ, ಕಷ್ಟದ ಕಾಲದಲ್ಲಿ ಇಷ್ಟು ಸುಲಭ ಮಾಡಿದ್ದಾರೆ ನಮ್ಮ ಉದಯ ಟಿವಿ ಅವರು. ಇದು ಎಷ್ಟು ದಿನ ನಡೆಯುತ್ತೆ? 4 ವಾರಗಳ ಕಾಲ ಈ ಉತ್ಸವ ನಡೆಯುತ್ತೆ. ಹಾಗಾದ್ರೆ ಇನ್ ಮುಂದೆ ರಿಮೋಟ್ ಕಂಟ್ರೋಲ್ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾವು ಉದಯ ಚಾನೆಲ್ ಬಿಟ್ಟು ಬೇರೆನೂ ನೋಡೋದೇ ಇಲ್ವಲ್ಲ. ನಾನಂತೂ ಬೇಗ ಕೆಲಸ ಮುಗಿಸಿ ಟಿವಿ ಮುಂದೆ ಕುತ್ಕೊಂಡ್ ಬಿಡ್ತೀನಪ್ಪ. ಯಾಕಂದ್ರೆ ಮಿಸ್ ಮಾಡ್ಕೊಂಡ್ರೆ ಅವ್ರೇನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾಗೋದಿಲ್ಲ ಆಮೇಲೆ. ನಾವು ಅದೇ ಕೆಲ್ಸದಲ್ಲಿದ್ದೀವಿ. 1 ತಿಂಗಳಲ್ಲಿ ₹1,00,00,000 ಯಾರಿಗುಂಟು ಯಾರಿಗಿಲ್ಲ. ಸೀರಿಯಲ್ ನೋಡಿ ಬಂಗಾರ ಗೆಲ್ಲೋ ಅವಕಾಶ. ಗೋಪಿನಾಥ್ ಮಾವ, ಕಸ್ತೂರಿನೇನಾದ್ರೂ ನೋಡಿದ್ರಾ? ಇಲ್ಲ ಮಾವ, ಮೇಲಿರ್ಬೇಕು, ನೋಡ್ಕೊಂಡ್ ಬರ್ತೀನಿ ರೀ. ಹಾ, ನೋಡ್ಕೊಂಬನ್ನಿ. ಮಾವ, ಎಲ್ಲೂ ಕಾಣಿಸ್ತಿಲ್ಲ. ಅಲ್ಲ, ಎಲ್ಲಿ ಹೋದ್ಲು ಅಂದ್ರೆ ಹೇಳ್ದೆ ಅಂತೂ ಹೋಗೋದಿಲ್ಲ. ಎಲ್ಲಿ ಹೋಗಿರ್ಬೋದು ಕಸ್ತೂರಿ? ಒಂದ್ಸರಿ ಫೋನ್ ಮಾಡೋದು ಒಳ್ಳೇದಾ? ಫೋನ್ ಮಾಡಿ ಕೇಳ್ತಿದ್ದೀರಲ್ಲ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ. ಸ್ವಿಚ್ ಆಫಾ? ಅಯ್ಯೋ ಮಾಧವ, ಕಸ್ತೂರಿ ಅತ್ತೆ ಎಲ್ಲೂ ಕಾಣ್ತಿಲ್ಲ. ಅವನು ಗೊತ್ತಿಲ್ಲ ಅಂತಿದ್ದಾನಲ್ಲ. ಮತ್ತೆ ಎಲ್ಲೋದಾ? 1 ನಿಮಿಷ ನೋಡ್ಕೊಂಡ್ ಬರ್ತೀನಮ್ಮ. ನೀನ್ ಬೆಳಿಗ್ಗೆ ಕಾಫಿ ಕೊಟ್ಟಿಲ್ವಾ? ಹೀಗೆ ಇಲ್ಲ ಅಕ್ಕ. ಬೆಳಗ್ಗೆನೆ ಹೊಟ್ಟೋಗಿದ್ದಾಳ. ಹಾಗಾದ್ರೆ ಎಲ್ಲಿ ಹೋಗಿರ್ತಾಳೆ ಪಾರ್ವತಿ? ಎಲ್ಲಿ ಹೋಗಿರ್ತಾಳೆ ನನ್ಗೇನ್ ಗೊತ್ತು. ಒಂದಿಂದಲೇ ಎಲ್ರನ್ನೂ ತನ್ನ ಪ್ರೀತಿಯಿಂದ ಮರಳು ಮಾಡಿ ಹೀಗೆ ಇದ್ದಕ್ಕಿದ್ದಾಗೆ ಹೋಗೋದು ಅಂದ್ರೆ ಏನ್ ಅರ್ಥ? ಅಲ್ಲ, ನಂಗೂ ಆಶ್ಚರ್ಯ ಆಗ್ತಿದೆ. ಅಟ್ಲೀಸ್ಟ್ ಫೋನ್ ಆರ ತೆಗಿಬೇಕಲ್ವಾ? ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಎಲ್ಲಿ ಹೋಗ್ತಿದ್ದೀನಿ ಅಂತ. ಅಮ್ಮ, ಕಸ್ತೂರಿ ಆಯಿ ಬಂದ್ರು ಅನ್ಸುತ್ತೆ. ಬಂದ್ಲಾ? ನಡಿಯಮ್ಮ. ಎಲ್ಲಿ ಹೋಗ್ಬಿಟ್ಟಿದ್ಯಮ್ಮ ನೀನು? ಯಾರಿಗೂ ಹೇಳ್ದೆ ಕೇಳದೆ ಹೋಗಿದ್ದೀನಿ. ಎಲ್ಲಿ ಹೋಗಿದ್ಯೋ ಅಂತ ಯೋಚನೆ ಆಗಿತ್ತು ಗೊತ್ತಾ? ಅಣ್ಣ, ತುಂಬಾ ವರ್ಷಗಳಾದ್ಮೇಲೆ ನಾನು ಈ ಮನೆಗೆ ಬಂದಿದ್ದೀನಿ. ನಾನೊಂದು ಹರಕೆ ಹೊತ್ತಿದ್ದೆ, ಅದನ್ನ ತೀರ್ಸೋಣ ಅಂತ ಹೋಗಿದ್ದೆ. ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅಮ್ಮ? ಬಾವಳಿಗೆ
ಕಸ್ತೂರಿ ಮನೆಯಿಂದ ಹೋಗ್ತಾ ಇದ್ದಾಳ? ಕಸ್ತೂರಿ, ಏನಮ್ಮ ಇದೆಲ್ಲ? ಯಾವ್ದತ್ಗೆ? ಅಲ್ಲ, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಮನೆಯಿಂದ ಹೋಗ್ತಾ ಇದೀಯಾ? ಹಬ್ಬ ಎಲ್ಲ ಆಯ್ತಲ್ಲ. ಅಂದ್ರೆ ನೀನ್ ಬಂದಿದ್ದು ಬರೀ ಹಬ್ಬಕ್ಕೆ ಮಾತ್ರನ ಕಸ್ತೂರಿ? ನೀವ್ ಕರೆದಿದ್ದು ಬರೀ ಹಬ್ಬಕ್ ಮಾತ್ರ ಅಲ್ವಾ ಅತ್ಗೆ? ಓ ಹಾಗ ಸರಿ. ಹಾಗಾದ್ರೆ ಇನ್ಮುಂದೆ ನೀನೆಲ್ಲೂ ಹೋಗೋದ್ ಬೇಡ. ಇದು ನಿನ್ ಮನೆ ಕಸ್ತೂರಿ, ನೀನ್ ಈ ಮನೇಲೇ ಇದ್ಬಿಡು. ಇಲ್ಲ ಅತ್ಗೆ, ಇಷ್ಟು ವರ್ಷ ನನಗೆ ಆಶ್ರಯ ಕೊಟ್ಟಿದ್ದು ಆಶ್ರಮ. ಈಗ ನನಗೆ ನನ್ನ ಫ್ಯಾಮಿಲಿ ಸಿಕ್ತು ಅಂತ ನಾನು ವಾಪಸ್ ಬಂದ್ರೆ ಅದು ತಪ್ಪಾಗತ್ತೆ ಅಲ್ವಾ? ಹಾಗಾದ್ರೆ ನಿನಗೆ ನಿನ್ ತವ್ರ ಮನೆಗಿಂತ ಆಶ್ರಮನೇ ಮುಖ್ಯ ಆಗೋಯ್ತಾ? ಅದ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋ ಮಾತು ಬರೋದಿಲ್ಲ. ಇಲ್ಲೇನಿದ್ರೂ ಬದ್ಧತೆ, ಕರ್ತವ್ಯ ಮುಖ್ಯ ಆಗತ್ತೆ. ನನ್ನನ್ನು ನಾನು ಆ ಆಶ್ರಮಕ್ಕೆ ಸಮರ್ಪಿಸ್ಕೊಂಡಿದ್ದೀನಿ. ನನ್ನನ್ನೇ ನಂಬ್ಕೊಂಡಿರೋ 100 ಮಕ್ಕಳಿದ್ದಾರೆ, ಒಬ್ಬ ತಾಯಿಯಲ್ಲಿದ್ದಾರೆ. ಈಗ ನಾನು ಅವರನ್ನ ನಡು ನೀರಿನಲ್ಲಿ ಕೈಬಿಟ್ಟು ಬಂದ್ರೆ ಆ ದೇವ್ರು ಮೆಚ್ತಾನ? ಒಬ್ಬ ತಾಯಿಯಾಗಿ ನೀವು ಒಪ್ತೀರಾ ಹೇಳಿ? ನೀನ್ ಬದ್ಲಾಗ್ಲೇ ಇಲ್ಲ ಕಸ್ತೂರಿ. ಅವತ್ತು ಹೇಗಿದ್ಯೋ ಇವತ್ಗೂ ಈ ಕ್ಷಣಕ್ಕೂ ಹಾಗೆ ಇದೆಯಾ? ಮಾತಲ್ಲೇ ನನ್ನ ಕಟ್ಟಾಕ್ಬಿಡ್ತೀಯಲ್ಲ? ಎಷ್ಟೇ ಆಗ್ಲಿ, ನಾನು ನೀವು ಬೆಳೆಸಿದ ಮಗು ಅಲ್ವಾ? ಆದ್ರೂ ನೀನೇನೇ ಹೇಳು, ನೀ ಯಾಕೋ ಈ ಮನೆಯಿಂದ ಹೋಗೋದು ನನಗೆ ಸರಿ ಕಾಣಿಸ್ತಿಲ್ಲ. ಅದ್ಕೆ ನೀವೇನು ಚಿಂತೆ ಮಾಡಬೇಡಿ. ಇಷ್ಟು ದಿನ ಮನಸ್ಸುಗಳು ಸರಿ ಇರಲಿಲ್ಲ, ಸಂಬಂಧಗಳ ಮಧ್ಯೆ ಬಿರುಕಿತ್ತು. ಈಗ ಸಂಬಂಧಗಳು ಸರಿ ಹೋಗಿವೆ, ಮನಸ್ಸುಗಳ ಹತ್ರ ಆಗಿವೆ. ಮನೆಗೂ ಆಶ್ರಮಕ್ಕೂ ತುಂಬಾ ದೂರ ಏನಿಲ್ಲ. ನೀವು ಯಾವಾಗ ಕರೆದ್ರೂ ನಾನು ಮನೆಗೆ ಬರ್ತೀನಿ. ನೀನು ಹೋಗೋದು ನಮ್ಮ ಮನೆಯವ್ರು ಯಾರು ಒಪ್ಕೊಳ್ಳಲ್ಲ ಕಸ್ತೂರಿ. ಹೋಗಲೇಬೇಕು ಅದ್ಕೆ. ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಲಿ? ಮನೆಯವರನ್ನ ಹೇಗಾದ್ರೂ ಮಾಡಿ ನೀವೇ ಒಪ್ಪಿಸ್ಬೇಕು. ಒಂದ್ಸಲ ನೀನ್ ನಿರ್ಧಾರ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಅದು ನೀವ್ ಹೇಳ್ಕೊಟ್ಟಿರೋ ಪಾಠನೇ ಅಲ್ವಾ? ಅದ್ಕೆ ನಾನೊಂದ್ ಮಾತು ಕೇಳಲಾ? ಕೇಳಮ್ಮ. ಇಷ್ಟು ವರ್ಷ ನೀವು ನನ್ನನ್ನ ಕ್ಷಮಿಸದೇ ಇದ್ದೋರು ಇವತ್ತು ಕ್ಷಮಿಸಿ ನನ್ನನ್ನ ಒಪ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಏನು? ಕಸ್ತೂರಿ, ಇಲ್ಲಿ ಕ್ಷಮೆ ಅನ್ನೋದಕ್ಕಿಂತ ಎಲ್ಲನೂ ಮರೆತು ಮುನ್ನಡೆಯೋದು ಮುಖ್ಯ ಆಗಿತ್ತು. ಕಾಲ ಉರುಳ್ತಾ ಇದೆ, ಮನಸ್ಸುಗಳು ಬದಲಾಗ್ತಾ ಇದೆ, ಜೀವನ ಮುಗಿತಾ ಇದೆ. ಇನ್ನೂ ಈ ದ್ವೇಷ, ದೂರ, ಹಠ, ಕೋಪ ಇದ್ಯಾವುದು ಬೇಡ. ಎಲ್ಲನೂ ಮರೆತು ಒಂದಾಗಿರ್ಬೇಕು ಅಂತ ಅನ್ನಿಸ್ತು. ಒಂದ್ಸಲ ನನ್ನ ನಾನೇ ಪ್ರಶ್ನೆ ಮಾಡಿಕೊಂಡೆ. ಯಾಕೋ ಅದೇ ಸರಿ ಅನ್ನಿಸ್ತು ಕಸ್ತೂರಿ. ಅದಕ್ಕೆ ನಿನ್ನ ಕರೆದೆ. ಹಾಗೆ ಬೇಡ ಅಂತ ಅನ್ಸೋದಕ್ಕೆ ಖುಷಿನೇ ಕಾರಣ ಇರಬೇಕು ಅಲ್ವಾ? ಅವಳು ಹೇಳಿದ್ದಕ್ಕೆ ನೀವು ಹೀಗೆ ನನ್ನನ್ನು ಕರೆದಿರ್ಬೇಕು ಅಲ್ವಾ? ನಿಜಮ್ಮ, ಅದು ಒಂದು ಮುಖ್ಯ ಕಾರಣ. ಯಾಕೆಂದ್ರೆ ನನ್ನ ಕಸ್ತೂರಿ ನಿವಾಸ ನೋವಲ್ಲಿ ಮುಳುಗ್ದಾಗ ಈ ಮನೆಗೆ ನಗುವಿನ ಭರವಸೆಯಾಗಿ ಬಂದವಳು ಆ ಮಗು ಖುಷಿ. ಎಲ್ರ ಮನಸ್ಸಲ್ಲಿದ್ದ ನೋವನ್ನೆಲ್ಲ ಮರೆಸಿ ಎಲ್ರ ಮುಖದಲ್ಲೂ ನಗುನ ತಂದೋಳು ಆ ಖುಷಿ. ಅವಳೊಂದಿನ ಬಂದು ಏನ್ ಕೇಳಿದ್ಲು ಗೊತ್ತಮ್ಮ? ಅಮ್ಮ, ನಿಮ್ಗೂ ವಯಸ್ಸಾಗಿದೆ, ಕಸ್ತೂರಿ ಆಯಿಗೂ ವಯಸ್ಸಾಗ್ತಾ ಇದೆ,
ಇನ್ನು ಈ ಕೋಪ, ದ್ವೇಷ, ಹಠ ಇದೆಲ್ಲ ಬೇಕಮ್ಮ? ಎಷ್ಟು ದಿನ ಇದನ್ನೇ ಸಾಧಿಸ್ತೀರಾ? ನಿಮ್ಮ ಮುಂದಿನ ಮಕ್ಕಳು, ಮೊಮ್ಮಕ್ಕಳಿಗೆಲ್ಲ ನೀವು ಹೀಗೆ ಕೋಪ, ಹಠ ಸಾಧಿಸೋದನ್ನೇ ಹೇಳ್ಕೊಡ್ತೀರಾ ಅಥವಾ ಕ್ಷಮಿಸಿ ಮುಂದೆ ನಡೆಯೋದನ್ನ ಹೇಳ್ಕೊಡ್ತೀರಾ ಅಂತ ನನ್ನ ಎದುರುಗಡೆ ನಿಂತು ಕೇಳಿದ್ಲು. ನನಗೂ ಒಂದು ಲೆಕ್ಕದಲ್ಲಿ ಅದು ಸರಿ ಅನ್ನಿಸ್ತು ಕಸ್ತೂರಿ. ಆಗ್ಲೇ ನಾನು ನಿನ್ನ ಮನೆ ಕರೆಯೋಕೆ ಯೋಚನೆ ಮಾಡಿದ್ದು. ಮೃದುಲಾನು ಈ ಹಿಂದೆ ನನ್ನನ್ನ ಒಪ್ಕೊಳ್ಳಿ ಅಂತ ಕೇಳಿದ್ಲು ಅಲ್ವಾ ಅತ್ತಿಗೆ? ಕೇಳಿದ್ಲಮ್ಮ, ಒಂದಲ್ಲ 1000 ಸಲ ಕೇಳಿದ್ಲು. ಆದರೆ ಆಗಿನ ಪರಿಸ್ಥಿತಿ, ಮನಸ್ಥಿತಿ ಎಲ್ಲ ಬೇರೆ ಇತ್ತು. ಈಗಿನ ಪರಿಸ್ಥಿತಿನೇ ಬೇರೆ ಕಸ್ತೂರಿ. ನಾನೊಂದು ಹೇಳ್ತೀನಿ, ಹಿಂದೆ ಏನೇ ನಡೆದಿರ್ಲಿ ಎಲ್ಲಾನು ಮರೆತು ಇನ್ಮುಂದೆ ಆದ್ರೂ ನಾವೆಲ್ಲ ಒಂದಾಗಿ ಬಾಳೋಣ. ಪ್ರೀತಿ ತುಂಬಿದ ಶಾಂತಿ ಸೌಧವ ಜೇನುಗೂಡಂತೆ ಎಂದು ಕಾಯಲಿ. ಖುಷಿ, ನಿನ್ನೆ ಹೊಡ್ಕೊಂಡು ಬರ್ತಿದ್ದೆ. ನಿಂಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ ಅಕ್ಕ? ಒಂದು ಖುಷಿ ವಿಷಯ, ಇನ್ನೊಂದು ಬೇಜಾರಾಗೋ ವಿಷಯ. ಯಾವ್ದು ಹೇಳಿ ಅಂತ ನೀನೇ ಹೇಳು. ಖುಷಿ ವಿಷಯನೇ ಹೇಳಿ. ಸರಿ, ಹಾಗಿದ್ರೆ ಏನ್ ಗೊತ್ತಾ ಖುಷಿ, ಅತ್ತೆ ಮತ್ತೆ ಕಸ್ತೂರಿ ಆಯಿ ಇಬ್ರು ಮಾತಾಡ್ತಿದ್ರು. ತಮ್ಮ ಮಧ್ಯೆ ಇರೋ ಸಮಸ್ಯೆಗಳನ್ನ ಮರೆತು ಒಂದಾಗೋಣ ಅಂತ ಹೇಳ್ತಿದ್ರು. ಖುಷಿಯಾಗಿ ಮಾತಾಡ್ತಿದ್ರು. ಇಂಥ ಹ್ಯಾಪಿ ನ್ಯೂಸ್ ಕೊಟ್ಮೇಲೆ ಬ್ಯಾಡ್ ನ್ಯೂಸ್ ಏನೇ ಕೇಳಿದ್ರು ನನ್ಗೇನು ಅನ್ಸಲ್ಲ ಅಕ್ಕ. ಅದೇನು ಅಂತ ಹೇಳಿ. ಅದು ಕಸ್ತೂರಿ ಆಯಿ ಮನೆ ಬಿಟ್ಟು ಮತ್ತೆ ಆಶ್ರಮಕ್ಕೆ ಹೋಗ್ತಿದ್ದಾರೆ ಕಣೆ. ಯಾಕೆ ಗೊತ್ತಿಲ್ಲ ಕಣೆ. ಅತ್ತೆ ಮತ್ತೆ ಕಸ್ತೂರಿ ಆಯಿ ಮಾತಾಡೋದನ್ನ ಕೇಳಿಸ್ಕೊಂಡೆ. ಮತ್ತೆ ನಾನು ಆಶ್ರಮಕ್ಕೆ ಹೋಗ್ತೀನಿ ಅಂತ ಹಠ ಹಿಡಿದಿದ್ದಾರೆ. ಅವ್ರನ್ನ ಕಷ್ಟಪಟ್ಟು ಕರ್ಕೊಂಡ್ ಬಂದಿರೋದು ಇದೇ ಮನೇಲಿ ಇರೋದಿಕ್ಕೆ, ವಾಪಸ್ ಕಳ್ಸೋದಿಕ್ಕಲ್ಲ. ಅದ್ ಹೇಗ್ ಹೋಗ್ತಾರೋ ನಾನು ನೋಡ್ತೀನಿ ರೀ. ಯಾಕಿಷ್ಟೊಂದು ಅವಸರ? ಏನ್ ಮಾಡ್ತಿದ್ದೀರಾ? ಬಟ್ಟೆ ಮಡ್ಚ್ತಾ ಇದ್ದೀನಿ. ಅದು ನನ್ ಕಣ್ಣಿಗೆ ಕಾಣಿಸ್ತಿದೆ. ಯಾಕೆ ಮಡ್ಚ್ತಿದ್ದೀರಾ ಅಂತ. ಯಾಕೆ ಅಂದ್ರೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಏನಾಯಿ ನೀವು ನನ್ನ ಅಳಿಸ್ಬೇಕು ಅಂತ ಮಾಡ್ತಿದ್ದೀರಾ? ಯಾಕೆ ಅಳ್ಬೇಕು ನೀನು? ಆಯಿ, ನೀವ್ ಮತ್ತೆ ಆಶ್ರಮಕ್ಕೆ ಹೋಗಕ್ಕ ನಾನು ಕರ್ಕೊಂಡ್ ಬಂದಿದ್ದು. ನೀವೆಲ್ಲೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು. ಹೋಗ್ಬೇಡ ಅಂದ್ರೆ ಹೇಗ್ ಪುಟ್ಟ? ಆಶ್ರಮದಲ್ಲಿ ನನ್ನನ್ನೇ ನಂಬ್ಕೊಂಡಿರೋ ಎಷ್ಟೋ ಜೀವಗಳಿವೆ. ಅವ್ರಿಗೋಸ್ಕರನಾದ್ರೂ ನಾನು ಹೋಗ್ಲೇಬೇಕಲ್ವಾ? ಅವ್ರನ್ನ ಬಿಟ್ಟು ನಾನು ಹೇಗಿರ್ಲಿ ಹೇಳು? ಹಾಗಾದ್ರೆ ನಮ್ಮನ್ನ ಬಿಟ್ಟಿರೋದಕ್ಕೆ ನಿಮ್ ಮನ್ಸು ಒಪ್ಪತ್ತಾ? ಖುಷಿ ಕೇಳಿಲಿ, ಖುಷಿ ಕೇಳಿಸ್ಕೋ. ನಿನ್ನನ್ನ ಬಿಟ್ಟಿರೋದಕ್ಕೆ ಖಂಡಿತ ನನಗೆ ಕಷ್ಟ ಆಗತ್ತೆ. ಯಾವ ತಾಯಿಗೆ ಮಗಳನ್ನ ಬಿಟ್ಟಿರೋದ್ರಿಂದ ನೋವಾಗಲ್ಲ ಹೇಳು? ಹಾಗಾದ್ರೆ ಹೋಗ್ಬೇಡಿ, ನಾನ್ ನಿಮ್ಮನ್ನ ಎಲ್ಲೂ ಕಳ್ಸಲ್ಲ. ನೀವಿಲ್ಲೇ ಇರ್ಬೇಕು, ನನ್ ಜೊತೆನೇ ಇರ್ಬೇಕು. ಪುಟ್ಟ, ತಾಯಿ ಮಗಳಿಬ್ರು ಒಂದೇ ಸೂರಿನ ಕೆಳಗೆ ಕೊನೆವರೆಗೂ ಇರೋದಕ್ಕೆ ಸಾಧ್ಯನಾ? ಯಾಕಾಗಲ್ಲ? ನಾವಿಬ್ರು ಇದ್ದು ತೋರ್ಸೋಣ. ಹಾಗೆಲ್ಲ ಆಗಲ್ಲ ಪುಟ್ಟ. ಆಯಿ ಪ್ಲೀಸ್ ಆಯಿ, ನಿಮ್ಮನ್ ಕಳ್ಸೋದಕ್ಕೆ ನನ್ ಮನ್ಸು ಒಪ್ತಿಲ್ಲ. ನೀವ್ ನನ್ ಜೊತೆನೇ ಇರ್ಬೇಕು ಪ್ಲೀಸ್. ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ನಾನೇ ನಿನ್ನಿಂದ ತುಂಬಾ ದೂರ ಹೋಗ್ತಾ ಇದ್ದೀನಾ? ನಿನಗೆ ಯಾವಾಗ ನನ್ನ ನೋಡ್ಬೇಕು ಅಂತ ಅನ್ಸತ್ತೋ, ಯಾವಾಗ ಮಾತಾಡ್ಬೇಕು ಅಂತ ಅನ್ಸತ್ತೋ ಆಶ್ರಮಕ್ಕೆ ಬಂದ್ಬಿಡು. ದಿನ ನೋಡ್ಬೇಕು ಅನ್ಸುತ್ತೆ, ದಿನ ಮಾತಾಡ್ಬೇಕು ಅನ್ಸುತ್ತೆ, ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ನೋಡು, ಹೀಗೆಲ್ಲ ಮಾತಾಡಿ ಈ ಅಮ್ಮನ್ನ ಅಳಿಸ್ಬೇಡ. ಮಗಳನ್ ಮಾತ್ರ ತಾಯಿ ಅಳಿಸ್ಬೋದಾ? ಹಾಗಲ್ಲ ಕಂದ. ಕೆಲವೊಂದ್ಸಾರಿ ಇಷ್ಟ ಇಲ್ದೇ ಇದ್ರು, ಕಷ್ಟ ಆದ್ರೂ ದೂರ ಇರ್ಬೇಕಾಗತ್ತೆ.
ಆದ್ರೆ ಒಂದಂತೂ ಸತ್ಯ, ನನ್ನ ಮಗಳು ನನಗೆ ವಾಪಸ್ ಸಿಕ್ಬಿಟ್ಲು. ಇನ್ನ ಆ ದೇವ್ರ ಮೇಲೆ ನನಗೆ ಯಾವ ಕಂಪ್ಲೇಂಟ್ಸೂ ಇಲ್ಲ. ನನ್ನ ಮಗಳು ನನಗೆ ಸಿಕ್ಕಿದ್ಲು. ನಾನು ನನ್ನ ತಾಯಿನೇ ನೋಡಿಲ್ಲ ಆಯಿ. ನನ್ನನ್ನು ಇಷ್ಟು ದಿನ ಸಾಕಿದ್ದು ನನ್ನ ಲಕ್ಕಿ. ಅವಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಲು. ಇವಾಗ ನೀವು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಇವಾಗ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಪ್ರೀತಿ ಕೊಡ್ತಿರೋ ಶಕ್ತಿ ನೀವು. ನೀವು ನನ್ನ ಜೊತೆಲಿದ್ರೆ ತುಂಬ ಧೈರ್ಯ ಇರುತ್ತೆ. ಇಲ್ಲ ಅಂದ್ರೆ ನಾನು ನಿನ್ನನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀನ? ಇಲ್ಲೇ ಇರ್ತೀನಿ ಅಲ್ವಾ? ನಿನಗೆ ಯಾವ ತೊಂದ್ರೆನೂ ಆಗೋದಿಲ್ಲ, ಚಿಂತೆ ಮಾಡಬೇಡ. ರಾಘವ ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಗೊಂದ್ ವೇಳೆ ನಿನಗೆ ಈ ಅಮ್ಮನ್ ನೋಡ್ಬೇಕು ಅಂತ ಅನ್ಸಿದ್ರೆ ನನ್ನನ್ನ ನೆನ್ಸ್ಕೊ. ನಾನು ನಿನ್ನ ಹತ್ರ ಬರ್ತೀನಿ. ನಿನಗೆ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆದ್ರೂ ಆಯಿ, ಚಿಂತೆ ಮಾಡಬೇಡ ಮುದ್ದು. ನೀನ್ ಸುರಕ್ಷಿತವಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನನ್ನ ಯಾವತ್ತೂ ದೂರ ಮಾಡಲ್ಲ ತಾನೆ? ಇಲ್ಲ ಕಂದ, ನಾನ್ ಬದುಕಿರೋದಕ್ಕೆ ಕಾರಣನೇ ನೀನು. ನೀನ್ ನನ್ನಿಂದ ದೂರ ಆದ್ರೆ ನನ್ನ ಉಸಿರೇ ನನ್ನಿಂದ ದೂರ ಆದ ಹಾಗೆ. ಅಮ್ಮನು ಸಿರ ಹೊತ್ತ ಗಾಳಿ ತೂಗಿದಂತೆ ಜೋಲಿಯ, ಅವಳ ರೂಪ ಗೊಂಬೆಯಾಗಿ ಹಾಡಿದಂತೆ ಲಾಲಿಯ. ನನ್ನ ಗುರುತೇ ಸಿಗಲಿಲ್ಲವೇ ನಿನ್ನ ಕರುಳ ಕುಡಿಯಲ್ಲವೇ? ಖುಷಿ, ಮಾವ, ಪುಟ ನೆನ್ನೆ ರಾಘವ ನನ್ನ ಜೊತೆ ಮಾತಾಡ್ದ. ಹಬ್ಬದ ದಿನ ನಡೆದ ಘಟನೆಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಂತೆ. ಅಪಶಕನ ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ಯಂತೆ. ಯಾಕೆ ಹಾಗೆ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲ ಮಾವ, ಅದು ಮನ್ಸಿಗೆ ತುಂಬಾ ಹಿಂಸೆ ಅನಿಸ್ತಿದೆ. ಆ ಥರ ಆದಾಗಿಂದ ಈ ಮನೆಗೆ ಏನಾದರೂ ಆಗ್ಬಿಡತ್ತೋ ಅಂತ ಭಯ ಆಗ್ತಿದೆ. ಅಯ್ಯೋ, ಯಾಕೆ ಹಾಗೆ ಅನ್ಕೋತಿಯಮ್ಮ? ಏನೋ ಈ ಥರ ಆಕಸ್ಮಿಕ ಘಟನೆಗಳು ನಡೆಯುತ್ತೆ. ನೋಡು, ಒಂದು ಕೆಲಸ ಮಾಡು. ಹೀಗಾಗುತ್ತೆ ಅಂತ ನಿನ್ನ ಮನಸ್ಸಲ್ಲಿ ಭಯ ಇದ್ದರೆ ಇನ್ನೊಂದ್ಸರಿ ಸಮಂತಕೋಪಾಖ್ಯಾನ ಓದು, ಓಕೆನಾ? ಒಂದ್ಸರಿ ಓದಿದೀವಿ, ಇನ್ನೂ ಒಂದ್ಸರಿ ಓದು. ಸರಿ ಮಾವ. ಹಲೋ ಸರ್. ಹಲೋ ರಾಘವ್, ನೀವೇನಿಲ್ಲಿ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು, ಹಾಗಾಗಿ ಬಂದೆ. ಸರಿ, ಬನ್ನಿ. ಬನ್ರಿ. ಅಮ್ಮ, ನಾವು ಸಿಗಾಕೋಬಿಟ್ಟು ಮುಗೀತು ನಮ್ಮ ಕತೆ. ನಾನಿಲ್ಲಿ ಎಸ್ಕೇಪ್ ಆಗ್ಬಿಡ್ತೀನಿ. ಏಯ್, ಸುಮ್ಮನೆ ನಿಂತ್ಕೊಳ್ಳೋ. ವಿಷಯ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಏನೇನೋ ಅಂದ್ಕೊಂಡು ಎಡವಟ್ಟು ಮಾಡಿಬಿಡ್ಬೇಡ.
ಕೇಸು ಕ್ರ್ಯಾಕ್ ಆದಾಗ ಟೀಮ್ ಸಮೇತ ಬರಲೇಬೇಕಲ್ಲ ರಾಘವ್ ಅವರೇ. ಓ ಕಸ್ತೂರಿ ಮೇಡಮ್, ನೀವಿಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಿನ್ನೆಯಿಂದ ನಿಮ್ಮ ಫೋನ್ ಟ್ರೈ ಮಾಡ್ತಾ ಇದ್ದೆ, ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಇನ್ಸ್ಪೆಕ್ಟರ್, ಏನಾದರೂ ವಿಷಯ ಗೊತ್ತಾಯ್ತಾ? ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಮೃದುಲಾ ಕೊಲೆ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಸಿಕ್ಕಿದೆ. ಏನ್ ಸಾಕ್ಷಿ ಸರ್? ಯಾವ ಸಾಕ್ಷಿ? ಕೊಲೆಗಾರನ್ ಸುಳಿವೇನಾದ್ರು ಸಿಗ್ತಾ? CCTV ಫುಟೇಜ್ ರಿಕವರ್ ಆಯ್ತಾ ಸರ್? ನೀವು ಆ ಫುಟೇಜ್ ನೋಡಿದ್ರಾ? ಆಗಿದ್ದು ಆಯ್ತು, ನೋಡಿದ್ದು ಆಯ್ತು. ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಕಸ್ತೂರಿ ಅವರೇ.